ನಮಸ್ಕಾರ. ಇಂಗ್ಲೆಂಡ್ ವಿರುದ್ಧ ಗೆಲ್ಲುವ ಎರಡನೇ ಟಿ20 ಪಂದ್ಯ ಸೋತ ಟೀಂ ಇಂಡಿಯಾ ಅತ್ತರು ಶ್ರೇಯಸ್ ಅಯ್ಯರ್ ಬಳಿಕ ನೀಡಿದರು ದೊಡ್ಡ ಹೇಳಿಕೆ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧ ಭಾರತ ಎರಡನೇ ಟಿ20 ಪಂದ್ಯ ಸೋತ ಬಳಿಕ ನಾಯಕ ಶ್ರೇಯಸ್ ಅಯ್ಯರ್ ಹೇಳಿದ್ದೇನು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ನಿಮ್ಗೆ ಅನ್ಸುತ್ತೆ ಶ್ರೇಯಸ್ ಅಯ್ಯರ್ ಇನ್ನೂ ಕೂಡ ಟೀಂ ಇಂಡಿಯಾದ ಟಿ20 ಕ್ಯಾಪ್ಟನ್ ಆಗಿರ್ಬೇಕಾ ಅಥವಾ ಇಲ್ವ ಅನ್ನೋದನ್ನ ಕಾಮೆಂಟ್ ಮಾಡಿ. ಹೌದು, ಮ್ಯಾಂಚೆಸ್ಟರ್ ಸ್ಟೇಡಿಯಂನಲ್ಲಿ ನಡೆದ ಭಾರತ ವಿರುದ್ಧದ ಎರಡನೇ ಟಿ20 ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಭರ್ಜರಿ ಜಯ ಸಾಧಿಸಿದೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ 20 ಓವರ್ಗಳಲ್ಲಿ 190 ರನ್ ಕಲೆ ಹಾಕಿತು. ಏಷ್ಯನ್ ಕಿಶನ್ 49 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು. ಈ ಗುರಿಯನ್ನ ಇಂಗ್ಲೆಂಡ್ 19 ಓವರ್ಗಳಲ್ಲಿ ಚೇಸ್ ಮಾಡಿ 4 ವಿಕೆಟ್ಗಳಿಂದ ಗೆದ್ದುಕೊಳ್ತು. ಇಂಗ್ಲೆಂಡ್ ಪರ ಸ್ಟಾರ್ ಬಾಯ್ ಜೇಕಬ್ ಬೆಥೆಲ್ ಅಜಯ್ 75 ರನ್ ಬಾರಿಸಿ ಗೆಲುವನ್ನ ತಂದುಕೊಡುತ್ತಾರೆ. ಈ ಸೋಲಿನ ಬಳಿಕ ಮಾತನಾಡಿದ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂನಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ನಮ್ಮ ಪಂದ್ಯ ಕೈಯಲ್ಲಿ ತಪ್ಪಿತ್ತು ಎಂದು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಆದರೆ ನಾನು ಯಾವುದೇ ಒಬ್ಬ ನಿರ್ದಿಷ್ಟ ವ್ಯಕ್ತಿಯನ್ನ ದೂಷಿಸಲು ಇಷ್ಟಪಡುವುದಿಲ್ಲ. 15 ಓವರ್ಗಳವರೆಗೂ ನಾವು ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ದೆವು, ಅತ್ಯುತ್ತಮವಾಗಿ ಮುನ್ನಡೆಯುತ್ತಿದ್ದೆವು. ಆದರೆ ಹಠಾತ್ ಆಗಿ ಪಂದ್ಯದ ಗತಿ ಅವರ ಕಡೆ ತಿರುಗಿತು. ಅಲ್ಲಿಂದ ಮುಂದೆ ಅವರಿಗೆ ಗೆಲುವು ಸುಲಭವಾಯಿತು ಎಂದು ಅಯ್ಯರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಮೊದಲ ನೋ ಬಾಲ್ ಬಿದ್ದಾಗ ಅವರು ಮುಂದಿನ ಎಸೆತದಲ್ಲಿ ಕಮ್ ಬ್ಯಾಕ್ ಮಾಡುತ್ತಾರೆ ಎಂದುಕೊಂಡಿದ್ದೆ. ಆದರೆ ಅದೇ 17ನೇ ಓವರ್ನಲ್ಲಿ ಸತತವಾಗಿ ನೋ ಬಾಲ್ಗಳು ಎಸೆದಿದ್ದು ನಮಗೆ ದೊಡ್ಡ ಹಿನ್ನಡೆಯಾಯಿತು. ಇದು ಖಂಡಿತವಾಗಿಯೂ ನಮಗೆ ಬೇಸರ ತಂದಿದೆ. ಆದರೆ ಬಿಷ್ಣೋಯ್ ತಪ್ಪಿನಿಂದ ಖಂಡಿತವಾಗಿಯೂ ತಿದ್ದುಕೊಳ್ಳಲಿದ್ದಾರೆ ಎಂದು ಶ್ರೇಯಸ್ ಅಯ್ಯರ್ ಹೇಳಿದ್ದಾರೆ. ಮತ್ತು ಈ ಪಿಚ್ ನಲ್ಲಿ ಅನಿಶ್ಚಿತ ಬೌನ್ಸ್ ಇತ್ತು, ಹೀಗಾಗಿ 190 ರನ್ಗಳು ನಿಜಕ್ಕೂ ಒಳ್ಳೆಯ ಟಾರ್ಗೆಟ್ ಆಗಿತ್ತು. ತಿಲಕ್ ವರ್ಮಾ ಕೊನೆಯ ಓವರ್ಗಳಲ್ಲಿ ಚೆನ್ನಾಗಿ ಆಡಿದ್ರು. ಈಗಾಗಲೇ ಹೇಳಿದಂತೆ 15 ಓವರ್ಗಳವರೆಗೂ ನಾವು ಪಂದ್ಯದ ಮೇಲೆ ಹಿಡಿತ ಸಾಧಿಸಿದ್ದೆವು. ಆದರೆ ನಂತರ ಇಂಗ್ಲೆಂಡ್ನ ಜೇಕಬ್ ಬೆಥೆಲ್ ಅದ್ಭುತವಾಗಿ ಆಡಿದರು. ಅವರ ಶಾಂತ ಸ್ವಭಾವ ಮತ್ತು ಇನ್ನಿಂಗ್ಸ್ ಕಟ್ಟಿದ ರೀತಿ ನಿಜಕ್ಕೂ ಪ್ರಶಂಸನೀಯ ಎಂದು ಶ್ರೇಯಸ್ ಅಯ್ಯರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ವೈಭವ್ ಯಾವುದೇ ನಿರ್ಭೀತಿಯ ಮನೋಭಾವವನ್ನ ಹೊಂದಿದ್ದಾರೆ. ಅವರು ನೆಟ್ಸ್ ನಲ್ಲಿ ಬ್ಯಾಟಿಂಗ್ ಮಾಡುವ ಶೈಲಿಯಿಂದ ನಾವು ಕಲಿಯುವುದು ಸಾಕಷ್ಟಿದೆ. ಅವರು ಕಳೆದ ಕೆಲ ತಿಂಗಳುಗಳು ಹಾಗೂ ವರ್ಷಗಳಿಂದ ಅತ್ಯುತ್ತಮ ಕ್ರಿಕೆಟ್ ಆಡಿದ್ದಾರೆ. ಹೀಗಾಗಿ ಅವರು ಪಂದ್ಯದ ವೇಳೆ ಆತಂಕಕ್ಕೆ ಒಳಗಾಗುತ್ತಾರೆ ಎಂದು ನಾನು ಭಾವಿಸುವುದಿಲ್ಲ. ಇಂತಹ ದೊಡ್ಡ ವೇದಿಕೆಯಲ್ಲಿ ಅವರು ಇಟ್ಟ ಹೆಜ್ಜೆ ನಿಜಕ್ಕೂ ಶ್ಲಾಘನೀಯ ಎಂದು ಅಯ್ಯರ್ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಾವು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸುತ್ತೇವೆ. ನಾವು ಪ್ರಸ್ತುತ ಅತ್ಯಂತ ಕೆಳಮಟ್ಟದಲ್ಲಿದ್ದೇವೆ ಎಂಬುದು ಗೊತ್ತು. ಆದರೆ ಇಲ್ಲಿಂದ ನಮಗೆ ಮುಂದಿರುವ ಏಕೈಕ ದಾರಿ ಎಂದರೆ ಗೆಲುವಿನತ್ತ ಮುನ್ನಡೆಯುವುದು ಮಾತ್ರ. ನಾವು ಮತ್ತಷ್ಟು ಬಲಿಷ್ಠವಾಗಿ ಕಮ್ ಬ್ಯಾಕ್ ಮಾಡುತ್ತೇವೆ ಎನ್ನುವ ಮೂಲಕ ಶ್ರೇಯಸ್ ಅಯ್ಯರ್ ಅವರು ತಮ್ಮ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂ ಸೆರೆಮನಿಯನ್ನ ಮುಗಿಸಿದರು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.